ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು KPSC ಅಸಿಸ್ಟೆಂಟ್ ಕಂಟ್ರೋಲರ್ ಆ್ಯಂಡ್ ಆಡಿಟ್ ಆಫೀಸರ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇದು 97 ಪೋಸ್ಟ್ಗಳ 112 ಪೋಸ್ಟ್ಗಳ ಇರುವಂತಹ ಹುದ್ದೆಗಳದು. ಓಕೆನಾ ಸ್ನೇಹಿತರೆ? ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆ ಅದರದ್ದು ಕರೆದಿರೋದು. ಓಕೆನಾ? ಇದ್ರದ್ದು ಅಪ್ಲಿಕೇಶನ್ ಫೀಸ್ ಬಂದು 600 ರೂಪಾಯಿ ಜನರಲ್ ಕ್ಯಾಂಡಿಡೇಟ್ಗೆ, 2A 2B 3A 3B ಅವರಿಗೆ 300 ರೂಪಾಯಿ, ಎಕ್ಸ್-ಸರ್ವಿಸ್ಮನ್ಗೆ 50 ರೂಪಾಯಿ, SC/ST ಕ್ಯಾಟಗರಿ 1ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಎಲ್ಲ ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಬೇಕು, ಮತ್ತು ಪೇಮೆಂಟ್ ಕೂಡ ಆನ್ಲೈನಲ್ಲಿ. ಲಾಸ್ಟ್ ಡೇಟ್ ಬಂದು 17/4/2024 ಇದೆ ಸ್ನೇಹಿತರೆ. ಓಕೆನಾ? ಇದ್ರದ್ದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 35, 38, 40 ಅಂದರೆ 35 ಜನರಲ್ಗೆ, 38 2A 2B 3A 3B ಅವರಿಗೆ, SC/ST ಕ್ಯಾಟಗರಿ 1ಗೆ 40. ಮಿನಿಮಮ್ ಏಜ್ ಲಿಮಿಟ್ ಬಂದು 21 ವರ್ಷ ಆಗಿರಬೇಕು ಸ್ನೇಹಿತರೆ. ಇದು ಕ್ವಾಲಿಫಿಕೇಶನ್ ಬಂದು MCOM ಅಥವಾ MBA ಆಗಿರಬೇಕು ಸ್ನೇಹಿತರೆ, ಅಸಿಸ್ಟೆಂಟ್ ಕಂಟ್ರೋಲರ್ ಆರ್ ಆಡಿಟ್ ಆಫೀಸರ್ ಹೋಗಿ. ಓಕೆನಾ? ಇದರ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿದ್ದೀನಿ, ಇದನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಡ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ ಸ್ನೇಹಿತರೆ. ಓಕೆನಾ? ಇದು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ವೆಬ್ಸೈಟ್ kpsconline.karnataka.gov.in. ಓಕೆನಾ? ನೋಟಿಫಿಕೇಶನ್ ಚೆಕ್ ಮಾಡೋಣ ಸ್ನೇಹಿತರೆ. ಇದರ ನೋಟಿಫಿಕೇಶನ್ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಗ್ರೂಪ್ ಎ ಹುದ್ದೆಗಳು ಮತ್ತು ಗ್ರೂಪ್ ಬಿ ಹುದ್ದೆಗಳು. ಓಕೆನಾ? ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರಿಕೆ ಇಲಾಖೆಯಿಂದ ಸಹಾಯಕ ನಿಯಂತ್ರಕರು, ಅದು 43 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಸ್ಯಾಲ್ರಿ ಬಂದು 52,650 ರೂಪಾಯಿಂದ ಹಿಡಿದು 97,100 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಗ್ರೂಪ್ ಬಿ ಹುದ್ದೆಗಳಲ್ಲಿ ಉಳಿಕೆ ಮೂಲ ಹುದ್ದೆದು ಲೆಕ್ಕ ಪರಿಶೋಧನಾಧಿಕಾರಿ ಆಡಿಟ್ ಆಫೀಸರು 43,100 ರೂಪಾಯಿಂದ ಹಿಡಿದು 83,900 ರೂಪಾಯಿ ಇದೆ ಸ್ನೇಹಿತರೆ. ಟೋಟಲ್ ಹುದ್ದೆಗಳು 54 ಹುದ್ದೆಗಳನ್ನ ಕರೆದಿದ್ದಾರೆ. ಓಕೆನಾ? ಇದ್ರದ್ದು ಲಾಸ್ಟ್ ಡೇಟ್ ಬಂದು 17/4/2024. ನಿಮಗೆ ಏನಾದರೂ ಡೌಟ್ಗಳಿದ್ರೆ ಈ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ KPSC ಅವರು, ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸ್ನೇಹಿತರೆ. 08030574957 ಅಥವಾ 08030574901 ಈ 2 ನಂಬರ್ಗಳಲ್ಲಿ ಹೆಲ್ಪ್ಲೈನ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಏನಾದರೂ ಡೌಟ್ಗಳಿದ್ರೆ ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅದ್ರ ಬಗ್ಗೆ ನೀವು ಮಾತಾಡ್ಬೋದು ಸ್ನೇಹಿತರೆ KPSC ಅವ್ರ ಹತ್ರ. ಓಕೆನಾ? ಅದಾದ ನಂತರ ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಬೇಕು. UPI ಕಾರ್ಡು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಬ್ಯಾಂಕಿಂಗು ಯಾವುದಾದ್ರೂ ಮೂಲಕ ನೀವು ಅಪ್ಲಿಕೇಶನ್ ಫೀಸ್ನ ನೀವು ಭರ್ತಿ ಮಾಡ್ಬೋದು. ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ ಸ್ನೇಹಿತರೆ. ನೀವು ಒಂದ್ಸತಿ KPSCಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಸಾಕು. ಅದಾದ ನಂತರ ನೀವು ಯಾವುದೇ ರೀತಿಯ ಇನ್ನೊಂದ್ಸತಿ ರಿಜಿಸ್ಟ್ರೇಷನ್ ಅಂತ ಏನೂ ಇರೋದಿಲ್ಲ, ಡೈರೆಕ್ಟಾಗಿ ನೀವು ಎಲ್ಲದನ್ನು ಅಪ್ಲೈ ಮಾಡ್ತಾ ಬರ್ಬೋದು KPSCಯಲ್ಲಿ ಯಾವುದೇ ಕಾಲ್ ಫಾರ್ ಆದರೂ ಕೂಡ. ಓಕೆನಾ? ಅದಾದ ನಂತರ ನಿಮ್ಮ SSLC, CBSE ಅಥವಾ PUC ಅದು ಏನು ನೀವು ಮಾಡಿದ್ರೆ ಅದನ್ನೆಲ್ಲ ನಾರ್ಮಲ್ ಆಗಿ ನೀವು ಎಂಟರ್ ಮಾಡ್ತಾ ಹೋಗ್ಬೇಕು ಫುಲ್ ಡೀಟೇಲ್ ಆಗಿ. ಓಕೆನಾ? KPSC ಉದ್ಯೋಗದಲ್ಲಿ. ಅದಾದ ನಂತರ ಹಲೋ ಏನ ವರ್ಡ್ ಫಾರ್ಮ್ಯಾಟ್ ಅದೇ ಎಲ್ಲಿಂದ ತರಲಿ? ನಾನು ಇಡು, ಸ್ವಲ್ಪ ಕೆಲಸ ಐತೆ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಡು, ಇವಾಗ ಇಡು. ಸೊ ಇದು ಆನ್ಲೈನಲ್ಲಿ ನೀವು ಅಪ್ಲೈ ಮಾಡ್ಬೋದು, ಅಥವಾ ಉದ್ಯೋಗ ಸಾಫ್ಟ್ವೇರ್ ಇದೆ KPSC ಉದ್ಯೋಗ ಸಾಫ್ಟ್ವೇರ್, ಅದರಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಮ ಫುಲ್ ಅಪ್ಲಿಕೇಶನ್ ಡೀಟೇಲ್ಸ್ನ ನೀವು ಕರೆಕ್ಟಾಗಿ ಫಿಲಪ್ ಮಾಡಿ ಅಪ್ಲೈ ಮಾಡಿ ಸ್ನೇಹಿತರೆ. ಓಕೆನಾ? 300 ರೂಪಾಯಿ, 50 ರೂಪಾಯಿ ಮತ್ತು 600 ರೂಪಾಯಿ. ಪರಿಶಿಷ್ಟ ಜಾತಿ ಪಂಗಡ ಅಥವಾ ಪ್ರವರ್ಗ 1ಕ್ಕೆ ಅಥವಾ ಅಂಗವಿಕಲರಿಗೆ ಯಾವುದೇ ರೀತಿಯ ಅಮೌಂಟು ಇರುವುದಿಲ್ಲ ಸ್ನೇಹಿತರೆ. ಓಕೆನಾ? ನೀವು MCOM ಮಾಡಿರಬೇಕು ನೋಡು. ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಮಾಸ್ಟರ್ಸ್ ಡಿಗ್ರಿ ಇನ್ ಕಾಮರ್ಸ್ MCOM ಆರ್ ಮಸ್ಟ್ ಬಿ ಎ ಹೋಲ್ಡರ್ ಆಫ್ MBA ಫೈನಾನ್ಸು ಅಥವಾ MBA ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆರ್ MBA ಆರ್ MCOM ಫೈನಾನ್ಷಿಯಲ್ ಅನಾಲಿಸಿಸ್ ಇದಿಷ್ಟು ಆಗಿರಬೇಕು, ಅಥವಾ ಮಾಸ್ಟರ್ ಡಿಗ್ರಿ ಯಾವುದಾದ್ರೂ ಆಗಿರಬೇಕು ಫೈನಾನ್ಸಲ್ಲಿ. ಓಕೆನಾ? ಅದಾದ ನಂತರ ಮೇನ್ ಎಕ್ಸಾಮು, ಪ್ರಿಲಿಮಿನರಿ ಎಕ್ಸಾಮು 2 ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. 2 ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಿಕೊಂಡು ನಿಮಗೆ KPSCಯಲ್ಲಿ ಅಸಿಸ್ಟೆಂಟ್ ಕಂಟ್ರೋಲ್ ಅಥವಾ ಆಡಿಟ್ ಆಫೀಸರ್ ಆಗಿ ನೀವು ನೇಮಕತೆ ಹೊಂದ್ಬೋದು ಸ್ನೇಹಿತರೆ. 21 ವರ್ಷ ಮಿನಿಮಮ್ ಏಜು. ಅದಾದ ನಂತರ ಅಂಗವಿಕಲರಿಗೆ ಏಜ್ ರಿಲ್ಯಾಕ್ಸೇಷನ್ ಬಂದು 10 ವರ್ಷಗಳು ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ನೋಡಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇತರೆಗೆ 11 ವೇಕೆನ್ಸಿ ಇದಾವೆ, ಮಹಿಳೆಯರಿಗೆ 15 ವೇಕೆನ್ಸಿ ಇದೆ, ಗ್ರಾಮೀಣಗೆ 10 ವೇಕೆನ್ಸಿ ಇದೆ, ಮಾಜಿ ಸೈನಿಕರಿಗೆ 1 ವೇಕೆನ್ಸಿ ಇದೆ, ಅಂಗವಿಕಲರಿಗೆ 4 ವೇಕೆನ್ಸಿ ಇದೆ,
ಯೋಜನೆ ನರ್ಸರಿಗೆ 1 ವೇಕೆನ್ಸಿ ಇದೆ, ತೃತೀಯ ಲಿಂಗದವರಿಗೆ 1 ವೇಕೆನ್ಸಿ ಇದೆ. ಟೋಟಲ್ 43 ವೇಕೆನ್ಸಿ ಅಸಿಸ್ಟೆಂಟ್ ಕಂಟ್ರೋಲರ್ಗೆ. ಓಕೆನಾ, ಅಸಿಸ್ಟೆಂಟ್ ಕಂಟ್ರೋಲರ್ಗೆ ಬ್ಲೈಂಡ್ ಅಥವಾ ಲೋ ವಿಷನ್ ಅವ್ರು ಮಾತ್ರ ಇದನ್ನ ಅಪ್ಲೈ ಮಾಡ್ಬೋದು. ಇದರಲ್ಲಿ ಆಡಿಟ್ ಕಂಟ್ರೋಲರ್ ಅಲ್ಲಿ ನೋಡಿ, ಆಡಿಟ್ ಕಂಟ್ರೋಲರ್ಗೆ ಇತರಿಗೆ 13, ಮಹಿಳೆಯರಿಗೆ 19, ಗ್ರಾಮೀಣ 12, ಮಾಜಿ ಸೈನಿಕ 3, ಅಂಗವಿಕಲರಿಗೆ 5, ಯೋಜನೆಸರಿಗೆ 1, ತೃತೀಯ ಲಿಂಗಕ್ಕೆ 1, ಟೋಟಲ್ 54 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಇದರಲ್ಲಿ ಬ್ಲೈಂಡ್, ಲೋ ವಿಷನ್ ಅಥವಾ ಲೋಕೋಮೋಟರ್ ಡಿಸಬಿಲಿಟಿ ಯಾರು ಕೂಡ ಅಪ್ಲೈ ಮಾಡ್ಬೋದು. ಓಕೆನಾ, ಇಲ್ಲಿ ನೋಡಿ OA, OL, BA, BL ಆ ಥರ ಎಲ್ಲ ಕೊಟ್ಟಿದ್ದಾರೆ. OA, OL ಅಂದ್ರೆ 1 arm 1 leg, BA, BL ಅಂದ್ರೆ both arm both leg. ಇವರೆಲ್ಲರೂ ಅಪ್ಲೈ ಮಾಡ್ಬೋದು. ಕ್ಯೂರ್ಡ್ ಅಂದ್ರೆ ಕುಷ್ಠರೋಗಿಯಿಂದ ಇರೋರು, ಡ್ರಾಫ್ನೆಸ್ ಇರೋರು, ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸ್, 1 arm 1 leg ಇರುವಂತವ್ರು, ಆ ತರ ಇರೋರು ಎಲ್ಲ ಹ್ಯಾಂಡಿಕ್ಯಾಪ್ ಕೂಡ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, ಇದಿಷ್ಟು KPSC ಅಸಿಸ್ಟೆಂಟ್ ಕಂಟ್ರೋಲರ್ ಅಂಡ್ ಆಡಿಟ್ ಬಗ್ಗೆ ಇರುತ್ತೆ. ಮತ್ತೆ ನೀವು ಗ್ರೂಪ್ ಸಿ ನೋಡಿ ಯಾವ ರೀತಿ ಪಠ್ಯಕ್ರಮ ಇರುತ್ತೆ, ಯಾವ ರೀತಿ ನೇಮಕಾತಿ ವಿಧಾನ ಇರುತ್ತೆ ಅಂದ್ರೆ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಮತ್ತೆ ಮೇನ್ ಎಕ್ಸಾಮ್ 2 ಇರುತ್ತೆ. ಅದನ್ನ ನೀವು ಕ್ಲಿಯರ್ ಮಾಡ್ಕೋಬೇಕು. ಪತ್ರಿಕೆ 1ರಲ್ಲಿ ಸಾಮಾನ್ಯ ಅಧ್ಯಯನ ಇರುತ್ತೆ 150 ಮಾರ್ಕ್ಸ್ಗೆ, 2 ಗಂಟೆಗಳ ಕಾಲ ಇರುತ್ತೆ ಸ್ನೇಹಿತರೆ. ಅದಂತರ ವಾಣಿಜ್ಯ ಶಾಸ್ತ್ರ ಮತ್ತು ನಿರ್ವಹಣೆ ಅಂದ್ರೆ ಫೈನಾನ್ಷಿಯಲ್ ಇದ್ರ ಬಗ್ಗೆ 300 ಮಾರ್ಕ್ಸ್ಗೆ ಇರುತ್ತೆ ಸ್ನೇಹಿತರೆ, 2 ಗಂಟೆಗಳ ಕಾಲ, ಟೋಟಲ್ 450 ಮಾರ್ಕ್ಸ್ಗಳಿರುತ್ತೆ. ಓಕೆನಾ, ಅದಾದ ನಂತರ ಹುದ್ದೆಗಳು ಖಾಲಿ ಇರುವ ಇವ್ರಿಗೆಲ್ಲರಿಗೂ ಅಪ್ಲೈ ಮಾಡ್ತಾ ಹೋಗ್ಬೋದು. ಗ್ರೂಪ್ ಸಿ ಪೋಸ್ಟ್, ಗ್ರೂಪ್ ಎ ಪೋಸ್ಟು. ಓಕೆನಾ, ಗ್ರೂಪ್ ಬಿ ಪೋಸ್ಟ್ ಅಲ್ಲಿ ಲೆಕ್ಕಪತ್ರಿಕೆ ಪೋಸ್ಟ್ ಇದೆ. ಟೋಟಲ್ 8 ಪೋಸ್ಟ್ಗಳಿದಾವೆ. ಕನ್ನಡ, ಇಂಗ್ಲಿಷು, ಸಾಮಾನ್ಯ ಅಧ್ಯಯನ ಅಂತ ಈ ತರ ಕೊಟ್ಟಿದ್ದಾರೆ. ಮತ್ತೆ ಫೈನಾನ್ಷಿಯಲ್ ಅಕೌಂಟೆಂಟ್, ಮ್ಯಾನೇಜ್ಮೆಂಟ್ ಈ ತರ ಕೊಟ್ಟಿದ್ದಾರೆ. ಓಕೆನಾ, ಫುಲ್ ಡೀಟೇಲ್ ಆಗಿ ನೀವು ಯಾವ್ದು ಸಬ್ಜೆಕ್ಟ್ ತಗೊಂಡಿದ್ರೆ ಆ ಸಬ್ಜೆಕ್ಟ್ ಇಂದ ನಿಮ್ಗೆ ಪತ್ರಿಕೆಗಳು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಎಲ್ಲಾ ಪತ್ರಿಕೆಗಳು 3 ಗಂಟೆಗಳ ಕಾಲ ಅವಧಿ ಇರುತ್ತೆ. ಮತ್ತೆ 150 ಮಾರ್ಕ್ಸ್ ಇಂಗ್ಲಿಷ್, ಕನ್ನಡಗೆ 300 ಮಾರ್ಕ್ಸ್ ಸಾಮಾನ್ಯ ಅಧ್ಯಯನ ಮತ್ತೆ ಫೈನಾನ್ಷಿಯಲ್ ಯಾವ್ದು ಸಬ್ಜೆಕ್ಟ್ ಇದೆ ಅದ್ರದ್ದು. ಓಕೆನಾ ಸ್ನೇಹಿತರೆ, ಇದಿಷ್ಟು ಯಾವುದಕ್ಕೆ ಗ್ರೂಪ್ ಬಿ ಅಂದ್ರೆ ಗ್ರೂಪ್ ಬಿ ಅಂದ್ರೆ ಲೆಕ್ಕ ಪರೀಕ್ಷೆ. ಓಕೆನಾ, ಮುಖ್ಯ ಪರೀಕ್ಷೆಯು ಲಿಖಿತ ಪರೀಕ್ಷೆಯಲ್ಲಿ ಒಳಗೊಂಡಿರುತ್ತದೆ. ಓಕೆನಾ, kpsc.kar.nic.in/syllabus ಅಂತ ಹೊಡೆದ್ರೆ ಫುಲ್ ಡೀಟೇಲ್ ಸಿಲೆಬಸ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇದಿಷ್ಟು ನೀವು ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಮಾಡಿದ ನಂತರ ಓದ್ಕೊಳ್ಳೋದಕ್ಕೆ ಪ್ರಿಪೇರ್ ಆಗೋದಕ್ಕೆ ನೀವು ರೆಡಿ ಆಗ್ಬೋದು ಸ್ನೇಹಿತರೆ. ಓಕೆನಾ, ಇನ್ನೂ ಏನಾದರೂ ಡೌಟ್ಗಳಿದ್ರೆ ನೀವು ತಿಳಿಸ್ಬೋದು. ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟೊಂದು ಜನ ನೋಡ್ತಾ ಇದ್ದೀರಿ, ಜಾಸ್ತಿ ಜನ ಬರೀ ವಿಡಿಯೋ ನೋಡ್ಬಿಟ್ಟು ಹೋಗ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಫ್ರೀ, ಆದರೆ ನಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಧನ್ಯವಾದಗಳು.